ಹಾಯ್ ಹಲೋ ವೆಲ್ಕಮ್ ಟು ಡೆವಿಲ್ ಲಾಗ್. ಎಲ್ಲ ಆರಾಮಾಗಿದ್ದೀರಾ ಅನ್ಕೊತೀನಿ. ಮತ್ತು ಇವತ್ತು ಲಾಗ್ ಮಾಡ್ತಿರೋದು ಏನು ಸ್ಪೆಷಲ್ ಅಂತ ಅಂದರೆ, ಆ್ಯಸ್ ಯೂಶ್ವಲ್ ಆಟೋ ಎಕ್ಸ್ಪೋ. ನಾನು ಆಲ್ಮೋಸ್ಟ್ ಕಾರ್ ಕಂಟೆಂಟೇ ಮಾಡೋಣ ಅಂದ್ಕೊಂಡಿದ್ದೀನಿ, ಅದರಿಂದ ಆಟೋ ಎಕ್ಸ್ಪೋದು ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇತಾ ಕಾಲೇಜ್ ಅಂತ ಹೇಳ್ಬಿಟ್ಟು ಸೇಮ್, ಬಟ್ ಕಾಲೇಜಲ್ಲಿ ಆಗ್ತಿಲ್ಲ ಆಟೋ ಎಕ್ಸ್ಪೋ, ಯಾವುದೋ ಆಡಿಟೋರಿಯಂ ಬುಕ್ ಮಾಡಿದ್ರಂತೆ, ಅಲ್ಲೋಗಿ ಎಕ್ಸ್ಪೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಏನೋ ಮಾಡ್ತಿದ್ದಾರೆ. ಅವ್ನು ಏನೇನೋ ಪ್ಲ್ಯಾನ್ಸು, ಬಟ್ ಇನ್ನು ಪ್ಲ್ಯಾನ್ಸ್ ಚೇಂಜ್ ಆಗುತ್ತೆ ಅಂತಲೂ ಹೇಳಿದ್ದಾರೆ ಸ್ಟೂಡೆಂಟ್ಸು, ಏನಂತ ಗೊತ್ತಿಲ್ಲ. ಬಟ್ ಇವಾಗ ಆಟೋ ಎಕ್ಸ್ಪೋ ಬಂದ್ಬಿಟ್ಟು ಹಿತಾ ಕಾಲೇಜ್ ಅಂತ ಹೇಳ್ಬಿಟ್ಟು ನರ್ಸಿಂಗ್ ಕಾಲೇಜ್ ನೆಲಮಂಗ್ಲದಲ್ಲಿರೋದು, ಅಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಸೀದಾ ಅಲ್ಲಿ ಹೋಗೋಣ. ಇವಾಗ ಬಾಯ್ಸ್ಗೆಲ್ಲ ವೆಯ್ಟ್ ಮಾಡಬೇಕು. ಇವಾಗ ನಾನು ಜಸ್ಟ್ ಮನೆಗೆ ಬಿಟ್ಟೆ. ಇವಾಗ ವುಲ್ಫು, ಓಜಿ ಅವರೆಲ್ಲ ಬರ್ತಾರಂತೆ, ನೋಡೋಣ. ಅಲ್ಲೆಲ್ಲರನ್ನೂ ಮೀಟ್ ಮಾಡಿ ಅಲ್ಲಿಂದ ಕ್ಯಾಚಪ್ ಮಾಡ್ಕೊಂಡು ಅಲ್ಲಿಂದ ಲೈನಪ್ ಮಾಡಿ ಹೋಗೋಣ ಅಂದ್ಕೊಂಡಿದ್ದೀವಿ. ಇವರೆಲ್ಲ ನೈಸ್ ರೋಡಲ್ಲಿ ಹೋಗ್ಬಿಟ್ಟವ್ರೆ ಗೈಸ್. ಫಸ್ಟ್ ಆಫ್ ಆಲ್ ನನಗೆ ವೆಯ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದೊಂದು ರೂಟಲ್ಲಿ ಹೊಟ್ಟೋಗಿದ್ದಾರೆ. ವುಲ್ಫು ನೈಸ್ ರೋಡಿಂದ ಒಳಗಡೆಯಿಂದ ಯಾವುದೋ ರೋಟಲ್ಲಿ ಹೋಗ್ಬಿಟ್ಟವನೆ, ಪಾಂಡನು ಬೇರೆ ಕಡೆಯಿಂದ ಎಲ್ಲೆಲ್ಲ ಹೋಗೋರೆ. ನನಗೂ ಇದು ಯಾವುದೋ ಹುಡುಗರು ಲೊಕೇಶನ್ ಕಳಿಸಿದ್ರು, ನೋಡ್ರಿ ಇದು ಫುಲ್ಲು ಫಾರೆಸ್ಟ್ ರೋಡು, ಯಾವುದೋ ಫಾರೆಸ್ಟ್ ಒಳಗಡೆ ಹೋದಂಗೆ ಆಗ್ತಾಯಿತ್ತು, ಬರೀ ಕಲ್ಲು ಮಣ್ಣೆ ಐತಿ. ಇವಾಗ ಇವರಿಂದ ಸೊಳ್ಳೆ ಔಷಧಿ ಸ್ಮೋಕ್ ಎಲ್ಲ ಬಿಟ್ಕೊಂಡು ನನಗೆ ಹಿಂಸೆ ಕೊಡ್ತಾವನೆ. ಇವಾಗ ಪಾಸ್ ಮಾಡ್ಬಿಡೋಣ ಬನ್ನಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಸಬಾಷ್. ಆಲ್ಮೋಸ್ಟ್ ಮೈನ್ ರೋಡಿಗೆ ರೀಚ್ ಆದೆ ಅನಿಸುತ್ತೆ. ನೋಡೋಣ ಇವಾಗೆಲ್ಲ ಅಲ್ಲಿಂದ ಜಾಯ್ನ್ ಆಗಿಬಿಟ್ಟು ನೋಡೋಣ. ಈಗ ಎಲ್ಲ ಕಾಲಲ್ಲಿ ಅವ್ರೆ. ನಾನು ನೋಡ್ರಿ ಇಲ್ಲಿ ಯಾವುದೋ ಬೆಟ್ಟ ಗಿಟ್ಟ ಎಲ್ಲ ಇಳಿಸ್ತಾವ್ರೆ ಫುಲ್ಲು. ಇಲ್ಲಿ ನೋಡಿ ಫುಲ್ಲು ಬೆಟ್ಟ ಗಿಟ್ಟ ಎಲ್ಲ ಇಳಿಸ್ಕೊಂಡು ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಒಂದೊಂದು ಟೈಮ್ ಅನಿಸ್ಬಿಡುತ್ತೆ ಆಟೋ ಶೋನೂ ಬೇಡ, ಆಟೋನೂ ಬೇಡ ಅಂತ. ಒಂದಿನ ಇದು ತಗೋಬೇಕು ಗೈಸ್, ತಗೊಂಡು ಫುಲ್ಲು ಬಿಸ್ನೆಸ್ ಮಾಡಬೇಕು. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಫೈನಲಿ ನನಗೆ ಸ್ವರ್ಗ ಸಿಕ್ತಂಗಾಯ್ತು ನೋಡಿ. ಲೊಕೇಶನ್ ಒಂದೇ ಒಂಚೂರು ರಾಂಗ್ ಆಯಿತು ಅಂದರೆ ನೆಕ್ಸ್ಟ್ ಲೆವೆಲಾಗಿ ಸುತ್ತಬೇಕು. ಇಡೀ ಊರನ್ನೇ ಸುತ್ತಾಕ್ಬಿಟ್ಟಿದ್ದೀನಿ ನಾನಂತೂ. ನಮ್ಮ ಜನ ಏನೇ ಮಾಡಿ ಏನೇ ಬಿಡಿ, ನಾವು ಎಷ್ಟೇ ಕಾರ್ಗಳಿಗೆ ರೋಡ್ ಟ್ಯಾಕ್ಸ್ ಕಟ್ಟಿ ಬಿಡಿ, ಈ BM ನನ್ನ ಮಕ್ಕಳು ರೋಡ್ ಮಾತ್ರ ರೆಡಿ ಮಾಡಲ್ಲ. ನಮ್ಮ ಕತೆನೇ ಇಷ್ಟು. ಫೈನಲಿ ವೈಟ್ ಪ್ಯಾಂಥರ್ನ ನೋಡಿದೆ ಗೈಸ್. ನನಗಿಂತ ಮುಂಚೆ ರೀಚ್ ಆಗ್ಬಿಟ್ಟವ್ರು ನೋಡಿ ಅವರು. ಕ್ರೇಜಿ ವೈಟ್ ಪ್ಯಾಂಥರು. ಇನ್ನೊಂದು ಪಿಂಕ್ ಕಲರ್ ಗಾಡಿ ಯಾವುದೋ ಇದೆ, ಗೊತ್ತಾಗ್ತಿಲ್ಲ. ಅಯ್ಯೋ ನನ್ನ ವುಲ್ಫ್ ಅಣ್ಣ ಬಚ್ಚಿಕೊಂಬಂದಿರೋದು ನೋಡಿ ಇಲ್ಲಿ. ಫೈನಲಿ ಬಂದ ಅಪ್ಪ. ಇವನಿಗೆ ಇಷ್ಟು ದಿವಸ ರೋಡಲ್ಲಿ ಬರ್ತಿದ್ದ, ನೋಡಿ ಗೈಸ್, ರೋಡಲ್ಲಿ ಬರ್ತಿದ್ದ ಇಷ್ಟು ದಿವಸ, ಇವಾಗ ಮೇಲ್ ಬರ್ತಾವನ ಅಣ್ಣ. ಬಜಾರು ಫುಲ್ಲು ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಫೈನಲಿ ಎಲ್ಲ ರೀಚ್ ಆದ್ವಿ ಇವ್ರ ಕಾಲೇಜ್ ಹತ್ರ. ಯಾವುದೋ ಲೇಔಟಿಗೆ ಕಾಲೇಜ್ ಅಂತ ಕರ್ಕೊಬಂದವ್ರೆ. ಬಟ್ ನೋಡ್ರೆ ಕಾಯ್ಸ್ ಇಲ್ಲೋಡಿ ಎಲ್ಲ ಬ್ಯಾಚ್ ಹೆಂಗೆ ನಿಂತೈತೆ. ಇವತ್ತು ನಾನು ಬ್ಲಾಗ್ ಮಾಡ್ತಿಲ್ಲ ಗೈಸ್. ವುಲ್ಫ್ ಲಾಗ್ ಮಾಡ್ತಿಲ್ಲ, ಎಲ್ಲ ಬಂದು ನಿಂತವ್ರೆ. ಬಟ್ ಈ ಹುಡುಗರೇ ಬರ್ತಿಲ್ಲ. ಕೇಳಿದ್ರೆ ಏನೇನೋ ಕತೆಗಳು ಕೈತವ್ರೆ. ಸಾರಿ, ದೀಪ್ ಹಾಕ್ತೀನಿ. ಬೇಡ ಅಂತ ಹೇಳಿ ಈ RCB ಕಾರು ಬಂದಿದೆ, ಕೂ ಅಂತ ಬರ್ತಿದೆ. ಬಟ್ ನೋಡಿ ಮಳೆ ಬರ್ತಿದೆ ಆಲ್ರೆಡಿ. ಹನಿಗಳು ಕಾಣಿಸ್ತಿಲ್ಲ. ಮಳೆ ಬಂದರೆ ಛತ್ರಿ ಹಿಡಿ, ಮನೆಗೆ ನಡಿ ಅಂತ ಹೊಟ್ಟೈತೀನಿ ಗೈ. ಇನ್ನಲ್ಲಿ ಹೇಳ್ದಂಗೆ ಆಯಿತು, ಫುಲ್ ರೈನಿಂಗ್. ಫುಲ್ಲು ಮಳೆ ಗೈಸ್. ಫೈನಲಿ ಇವ್ರು ವೆಯ್ಟ್ ಮಾಡಿಸಿ ಮಳೆನೇ ಬಂದ್ಬಿಡ್ತು. ಮಳೆ ನಿಲ್ತು ಗೈಸ್. ಬಟ್ ಕಾರ್ಗಳೆಲ್ಲ ನಾಸ್ತಿ, ಫುಲ್ ಕಾರ್ಗಳೆಲ್ಲ ಗಲೀಜಾಗಿ ಹೋಗಿದೆ. ಸೀದು ನೋಡಿ, ಟ್ರೈನಲ್ಲಿ ಎಂಟ್ರಿ ಕೊಡಿಸ್ತಾವ್ರಪ್ಪ. ನಮ್ಮ ಟೀಮ್ ಬ್ಯಾಚ್ ನೋಡಿ ಅಲ್ಲಿ ನಿಂತವ್ರೆ, ಫುಲ್ಲು ಬ್ಲ್ಯಾಕ್ ಅಲ್ಲಿ ನಿಂತಿದ್ದಾರೆ, ಬ್ಲ್ಯಾಕ್ ಡ್ರೆಸ್ ಹಾಕೊಂಡು. ನಮ್ಮ ಹಿಂದೆ ವೈಟ್ ಪ್ಯಾಂಥರ್ ಬಂದರು ನಮ್ಮ ಟೀಮ್ ಬ್ಯಾಚ್. ಎಷ್ಟು ಚಂದ ಇವ್ರುಗಳೇ ಫುಲ್ ಪಾಕಿಸ್ತಾನಿ. ನನ್ನ ಕಾರಲ್ಲಿ 4 ಜನ ಕೂರಿಸ್ಕೊಂಡೆ ನಾನು. ಇಲ್ಲೋಡಿ ಗೈಸ್, ವೈಟ್ ಐಲಾಕ್ಸ್ ಅಲ್ಲಿ, ವೈಟ್ ಪ್ಯಾಂಥರಲ್ಲಿ ಫುಲ್ ಲಾರಿ ಥರ ತುಂಬಿಟ್ಟವ್ರೆ. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಓಜಿ ಎಂಟ್ರಿ ಎಲ್ಲ ರೆಡಿ ಆಯ್ತು ಅವ್ರ ಬಾಯ್ಸ್ ಅದಕ್ಕೆ ಹತ್ಕೊಳ್ಳೋಕ್ಕೆ. ಅಲ್ಲೋಡಿ ಫುಲ್ಲು ಇವಾಗ
ಎಂಟ್ರಿ ಸಿಕ್ತು ಗೈಸ್. ಗೈಸ್ ಇದು ಆಟೋ ಶೋ ಇಲ್ಲ, ಇವ್ರದ್ದೇನೋ ಪಾಕಿಸ್ತಾನದ್ದು ಇದು ಮಾಡೋ ಥರ ಮಾಡ್ತಾವ್ರೆ ನಮ್ಮನ್ನ ಕರ್ಸ್ಕೊಂಡ್ಬಿಟ್ಟು. ಅದು 2 ಅವರ್ ಲೇಟ್ ಮಾಡಿ ಈ ಥರ ಕೆರ ಹೊಲ್ಸಿ ಈ ಥರ ಮಾಡ್ತಾವ್ರೆ ನೋಡಿ ಅಲ್ಲಿ. ಅದು ಕಾಲೇಜ್ ಒಳಗಡೆನೂ ಮಾಡ್ತಿಲ್ಲ, ಆಚೆ ಮಾಡ್ಕೊಂಡು ಕೂತವ್ರೆ. ಈ ಥರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಯಾವ ಆಟೋ ಶೋಲು ಆಗಿಲ್ಲ ಗೈಸ್, ಯಾವ ಆಟೋ ಎಕ್ಸ್ಪೋಲು ಕೂಡ ಆಗಿಲ್ಲ. ಆ ಥರ ಎಕ್ಸ್ಪೀರಿಯನ್ಸ್ ಆಯಿತು. ಜಸ್ಟ್ ಇವಾಗ ಆಟೋ ಎಕ್ಸ್ಪೋನೇ ಕ್ಯಾನ್ಸಲ್ ಆಗೋಯ್ತು. ಪ್ರಿನ್ಸಿಪಲ್ಲು ಯಾರ್ಯಾರೋ HOD ಅವ್ರು ಇವ್ರು ಅಂದ್ಕೊಂಡು ರೋಡಲ್ಲೇ ಅವರವರೇ ಜಗಳಾಡಿಕೊಂಡು ಆಟೋ ಎಕ್ಸ್ಪೋನೇ ಕ್ಯಾನ್ಸಲ್ ಮಾಡಿಬಿಟ್ರು. ನಮ್ಮ ಕಡೆಯಿಂದಲೂ ಸ್ವಲ್ಪ ತಪ್ಪಿತ್ತು. ಒಂದು ಕಾರು ರೋಡಲ್ಲಿ ಬ್ಲಾಸ್ಟ್ ಮಾಡಬೇಡಿ ಅಂತ ಹೇಳಿದ್ರು, ರೋಡಲ್ಲೇ ಬ್ಲಾಸ್ಟ್ ಮಾಡಿಬಿಟ್ರು, ಅದನ್ನು ಬ್ಯಾಂಗರ್ ಆನ್ ಮಾಡಿಬಿಟ್ರು. ಹಂಗಾಗಿ ಆ ಪ್ರಿನ್ಸಿಪಲ್ ಬಂದು ತುಂಬ ರ್ಯಾಶ್ ಆಗಿ ಬೈದು ಆಟೋ ಎಕ್ಸ್ಪೋನೇ ಕ್ಯಾನ್ಸಲ್ ಮಾಡಿದ್ರು. ಬಟ್ ಏನು ಮಾಡ್ತೀರಾ, ಅಷ್ಟು 2 hours 3 hours ನಮ್ಮನ್ನ ರೋಡಲ್ಲಿ ವೆಯ್ಟ್ ಮಾಡಿಸಿ ಈ ಥರ ನೋಡಿ, ಈ ಥರ ರೋಡ್ಗಳಲ್ಲೆಲ್ಲ ಕರ್ಕೊಂಡು ಹೋಗಿನೂ ಆಟೋ ಎಕ್ಸ್ಪೋನೇ ಕ್ಯಾನ್ಸಲ್ ಮಾಡಿಬಿಟ್ರು. ಸಖತ್ ಡಿಸಪಾಯಿಂಟ್ ಆಯಿತು, ಬೇಜಾರು ಆಯಿತು. ಸ್ಟೂಡೆಂಟ್ಸು ಅಷ್ಟೇ ಸಖತ್ ಬೇಜಾರಲ್ಲಿ ನಿಂತಿರು. ಬಟ್ ಏನು ಮಾಡೋಕ್ಕಾಗುತ್ತೆ, ಎಂಡ್ ಆಫ್ ದ ಡೇ ಕ್ಯಾನ್ಸಲ್ ಆದಮೇಲೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಮಾಡಲೇಬೇಕು. ಸೊ ಹಂಗಾಗಿ ಮುಗಿಸ್ಕೊಂಡು ಇದು ಯಾವುದೋ ಡಬ್ಬ ರೋಡಲ್ಲಿ ಮನೆ ಕಡೆ ಎಲ್ಲ ಹೊರಟ್ವಿ ಗೈಸ್. ಎಲ್ಲ ಪೊಲೀಸವ್ರು ಬಂದರು ಅಂತ ಹೇಳ್ಬಿಟ್ಟು ಎಲ್ಲ ಒಂದೊಂದು ರೋಡಲ್ಲಿ ಹೋಗ್ತಿದ್ದೀವಿ. ನೆಕ್ಸ್ಟ್ ಏನಾದ್ರು ಇತ್ತು ಅಂದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಒಳ್ಳೊಳ್ಳೆ ಕಂಟೆಂಟ್ ಏನಾದ್ರು ಇತ್ತು ಅಂದರೆ ನೀವು ನನಗೆ ಸಜೆಸ್ಟ್ ಮಾಡಿ. ಒಳ್ಳೆ ಕಂಟೆಂಟ್ ಏನಾದ್ರು ಇತ್ತು ಅಂದರೆ ಬೇಕಾದ್ರೆ ಕಂಟೆಂಟ್ ಥರನೇ ಮಾಡಿ ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕ್ತೀನಿ. ನೆಕ್ಸ್ಟ್ ಆಟೋ ಎಕ್ಸ್ಪೋಲ್ ಸಿಗೋಣ ಗೈಸ್. ಬಾಯ್.